ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ನಮ್ರತಾ ಸ್ನೇಹಿತ್ ಮದುವೆ ಫಿಕ್ಸ್. ಕುಟುಂಬಸ್ಥರ ಮಹತ್ವದ ನಿರ್ಧಾರ ಇದೀಗ ಹೊರಬಿದ್ದಿದೆ ವೀಕ್ಷಕರೇ. ಬನ್ನಿ ಕುಟುಂಬಸ್ಥರು ಏನು ಹೇಳಿದ್ರು ಸ್ನೇಹಿತ ಅವರ ಕುಟುಂಬಸ್ಥರು, ಈ ವಿಡಿಯೋವನ್ನು ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯ ಜರ್ನಿಯನ್ನ ಸ್ನೇಹಿತ್ ಕಳೆದ ವಾರ ಮುಗಿಸಿದ್ದು, ಮನೆಯಲ್ಲಿ ಇದ್ದಾಗ ನಮ್ರತಾ ಹಿಂದೆ ಬಿದ್ದು ಕಿರಿಕಿರಿ ಮಾಡುತ್ತಾ ಇದ್ರು. ಇದನ್ನ ಗಮನಿಸಿದ ಸುದೀಪ್ ನಮ್ರತಾ ಸ್ನೇಹಿತ್ನ ಮಿಸ್ ಮಾಡಿಕೊಳ್ತಿದ್ದಾರಾ ಎಂಬ ಪ್ರಶ್ನೆ ಮನೆಯವರಿಗೆ ಕೇಳಿದಾಗ ಎಲ್ಲರೂ ಹೌದು ಎಂದಿದ್ದಾರೆ. ಮಿಸ್ ಮಾಡಿಕೊಳ್ಳುತ್ತಾ ಇರುವುದಕ್ಕೇನೆ ಸ್ನೇಹಿತ್ ಬಳಸುತ್ತಿದ್ದ ಗ್ಲಾಸ್ ಹಾಗೂ ಪ್ಲೇಟ್ ಬಳಸುತ್ತಿದ್ದಾರಂತೆ. ಹೌದು, ಬಿಗ್ ಬಾಸ್ನಲ್ಲಿ ಸ್ನೇಹಿತ್ ಹಾಗೂ ನಮ್ರತಾ ಮಧ್ಯೆ ಒಳ್ಳೆಯ ಫ್ರೆಂಡ್ಶಿಪ್ ಬೆಳೆದಿತ್ತು. ನಮ್ರತಾ ಆದರೆ ಇಷ್ಟ ಎಂದು ಸ್ನೇಹಿತ್ ಅನೇಕ ಬಾರಿ ಹೇಳಿಕೊಂಡಿದ್ರು. ಆದರೆ ನಮ್ರತಾ ಅವರು ಪ್ರೀತಿಗೆಲ್ಲ ಹೆಚ್ಚು ಪ್ರಾಮುಖ್ಯತೆ ನೀಡಿಲ್ಲ. ಈಗ ಸ್ನೇಹಿತ್ ಎಲಿಮಿನೇಟ್ ಆಗಿರುವುದರಿಂದ ನಮ್ರತಾಗೆ ಬೇಸರ ಆಗಿದೆ. ಸ್ನೇಹಿತ್ ಹೊರ ಹೋಗುವಾಗ ನಮ್ರತಾ ಕಣ್ಣೀರು ಹಾಕಿದ್ದಾರೆ. ಇದನ್ನೆಲ್ಲ ನೋಡಿದರೆ ಸ್ನೇಹಿತ್ ಅವರು ಈ ಹಿಂದೆ ಹೇಳಿದ್ರಂತೆ ಅವರು ನಮ್ರತಾ ಅವರನ್ನ ಪ್ರೀತಿಸುವಂತೆ ನಮ್ರತಾ ಕೂಡ ಪ್ರೀತಿಯಲ್ಲಿ ಬಿದ್ದಿರುವ ರೀತಿ ಕಾಣುತ್ತಿದೆ. ನಾನು ಗೊತ್ತಿದ್ದು ಬೇಕು ಅಂತ ಯಾವ ತಪ್ಪನ್ನು ಮಾಡಿಲ್ಲ. ಆದರೆ ನನಗೆ ತಿಳಿದೇನೆ ಏನಾದರೂ ತಪ್ಪಾಗಿದ್ರೆ ಅವರಿಂದ ನೋವಾಗಿದ್ರೆ ಸಾರಿ. ನಮಗೆ ನಮ್ರತಾ ತುಂಬಾ ಇಷ್ಟವಾಗಿದ್ದಾಳೆ, ಅವಳನ್ನ ಮದುವೆ ಆಗುವಂತೆ ಕೇಳಿದ್ದಾರೆ. ಇನ್ನು ಎಲಿಮಿನೇಷನ್ ದಿನ ಮಗ ಎಷ್ಟು ದಿನ ಆಡಿದ್ದಕ್ಕೆ ಏನು ಅನಿಸ್ತಿದೆ ಎಂದು ಸುದೀಪ್ ಕೇಳಿದ್ದಕ್ಕೆ ಇದಕ್ಕೆ ಉತ್ತರಿಸಿದ ಅವರು, ಗೆದ್ದಷ್ಟೇ ಖುಷಿ ಇದೆ ಎಂದರು. ಯಾರನ್ನ ಎಂದು ಸುದೀಪ್ ಮರುಪ್ರಶ್ನೆ ಹಾಕಿದರು. ನಮ್ರತಾನ ಗೆದ್ದಿದ್ರೆ ನಮಗೆ ಖುಷಿನೇ ಎಂದು ಸ್ನೇಹಿತ್ ತಾಯಿ ನೇರ ಮಾತಿನಲ್ಲಿ ಹೇಳಿದ್ದಾರೆ. ಈ ಉತ್ತರಕ್ಕೆ ಸ್ವಲ್ಪ ಮುಜುಗರ ಮಾಡಿಕೊಂಡ ಸ್ನೇಹಿತ್ ಏನೂ ಆಗಿಲ್ಲ ಎಂದಿದ್ದಾರೆ. ಇನ್ನು ಮನೆಯಲ್ಲಿ ಅವರಿಬ್ಬರ ಮಾತುಕತೆ ನಡೆದಿರಬಹುದು ವೀಕ್ಷಕರೇ. ಇನ್ನೇನು ನಮ್ರತಾ ಅವರು ಆಚೆ ಬಂದರೆ ಸ್ನೇಹಿತ್ ಹಾಗೂ ನಮ್ರತಾ ಮದುವೆ ನಿಜಕ್ಕೂ ನಡೆಯುತ್ತೆ ಎಂಬುದು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ವೀಕ್ಷಕರೇ. ಆದಷ್ಟು ಈ ಒಂದು ಸಿಹಿ ಸುದ್ದಿ ಆಚೆ ಬರಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೀನಿ. ಇದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.